ಸರ್ವೋಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಸಮಿತಿ ಆದೇಶ ಹೊರಡಿಸಿದ್ದು, ಈ ಒಂದು ಆದೇಶದಿಂದ ನಮ್ಮ ಬಂಜಾರ ಭೋವಿ, ಕೊರ್ಚ ಮತ್ತು ಕೊರ್ಮ ಅಲೆಮಾರಿ ಸಮುದಾಯಗಳಿಗೆ ಬಹಳಷ್ಟು ಹಿನ್ನಡೆಯಾಗಿದೆ ಎಂದು ಬಂಜಾರ ಭೋವಿ, ಕೊರ್ಚ ಮತ್ತು ಕೊರ್ಮ ಸಮುದಾಯಗಳ ಕ್ಷೇಮ ಅಭಿವೃದ್ಧಿ ಸಂಘಗಳ ಉಪಾಧ್ಯಕ್ಷರಾದ ಚಂದು ಎಸ್ ಜಾಧವ್ ಕಿಡಿಕಾರಿದ್ದಾರೆ. ಮಾಧ್ಯಮದರ ಜೊತೆ ಮಾತನಾಡಿದ ಅವರು, ಸರ್ಕಾರ ನಮ್ಮ ಜನರ ಜೊತೆ ಆಟ ಆಡುತ್ತಿದೆ. ಒಳ ಮೀಸಲಾತಿ ಕುರಿತು ಕರ್ನಾಟಕದಲ್ಲಿ ಕೂಡ ಸರ್ಕಾರ ಜನಗಣತಿಯ ನಡೆಸಬೇಕೆಂದು ತಿಳಿಸಿದರು. ಬಂಜಾರ ಭೋವಿ, ಕೊರ್ಚ, ಕೊರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ದೀವಿ. ಕಾರಣ ಏನಂದರೆ, ನಮ್ಮ ಭಾರತ ದೇಶದ ಉಚ್ಚ ನ್ಯಾಯಾಲಯವು ಒಳ ಮೀಸಲಾತಿ ಜಾರಿ ಮಾಡ್ಬೋದು ಅಂಥೇಳಿ ಎಲ್ಲ ಸರ್ಕಾರಕ್ಕೆ ಏನಾದ ನಿರ್ದೇಶನ ಮಾಡಿದ್ದಾರೆ. ಒಳ ಮೀಸಲಾತಿ ಜಾರಿ ಮಾಡಿದರೆ ಈ 4 ಸಮಾಜಕ್ಕೆ ಬಹಳಷ್ಟು ಹಿನ್ನಡೆಯಾಗುತ್ತದೆ ಮತ್ತು ಇದು ನಮಗೇನಾದ ಮರಣ ಶಾಸನ ಆದಂಗೆ. ಯಾಕಂದರೆ ಎಲ್ಲಿ 15% ಸಿಗ್ತಾ ಇದೆ ಮೀಸಲಾತಿ, ಇದರಲ್ಲೇ ನಮ್ಮ ಈ 4 ಸಮಾಜದವರು ಊರು ಬಿಟ್ಟು ಬಾಂಬೆ, ಗೋವಾ, ಪೂನಾ, ಬೆಂಗಳೂರಲ್ಲಿ ವಾಸಿಸ್ತಾ ಇದ್ದಾರೆ. ಯಾಕಂದರೆ ಇವತ್ತು ಸಹ ನಮ್ಮ ಎಕನಾಮಿಕಲ್ ಆರ್ಥಿಕ ಪರಿಸ್ಥಿತಿ, ಶೈಕ್ಷಣಿಕ ಪರಿಸ್ಥಿತಿ ಇವೆಲ್ಲನೂ ಹಿನ್ನಡೆ ಇದೆ. ಇವತ್ತು ಒಳ ಮೀಸಲಾತಿ ಜಾರಿಗೆ ಬಂದರೆ ನಮ್ಮ ಜನರಿಗೆ ಸ್ವಾತಂತ್ರ್ಯನೇ ಸಿಗಲಾರ್ದಂಥ ಪರಿಸ್ಥಿತಿ ಬರ್ತದೆ. ಯಾಕಂದರೆ ಇವತ್ತು ಸಹ ಶೈಕ್ಷಣಿಕವಾಗಿ ನಾವು ಭಾಳಷ್ಟು ಹಿನ್ನಡೆ ಇದ್ದೀವಿ. ವಡ್ರಹಟ್ಟಿ ತಾಂಡಗಳು ಊರ್ಲಿಂದ ಸುಮಾರು 6-7 ಕಿಲೋಮೀಟ್ರ್ ದೂರಿದೆ. ಇವತ್ತು ನೀವು ಹಳ್ಳಿಯಲ್ಲಿ ಹೋಗಿ ನೋಡಿ, ತಾಂಡಗಳಲ್ಲಿ ಹೋಗಿ ನೋಡಿ, ಹಟ್ಟಿಗಳಲ್ಲಿ ಹೋಗಿ ನೋಡಿ. ನಮ್ಮ ಸಿಟಿಯಲ್ಲಿ ಯಾವ ಹುಡುಗರು 2ನೇ ಏನು ಕಲಿತಾ ಇದ್ದಾರೆ, ಇವತ್ತು 6ನೇ 7ನೇ ನಮ್ಮ ತಾಂಡಗಳಲ್ಲಿ ವಡ್ರಹಟ್ಟಿಯಲ್ಲಿ ಕಲಿಯುವಂಥ ವಿದ್ಯಾರ್ಥಿಗಳ ಸಮ ಇದೆ. ಇವತ್ತು ನಮ್ಮ ಜನರಿಗೆ ಇವತ್ತೂ ಸಹ 15% ಇದ್ದರೂ ಸಹ ನೌಕರಿಗಳು ಸಿಗ್ತಾ ಇಲ್ಲ. ಸುಮಾರು ಭಾಳಷ್ಟು ಜನರು ಡಿಗ್ರಿಗಳನ್ನು ಮುಗಿಸಿ BA, BCom, BSc ಮುಗಿಸಿ MA, B.Ed ಮುಗಿಸಿ ನೌಕರಿಗಳು ಸಿಗಲಾರ್ದಕ್ಕೆ ಇವತ್ತೇನಾದ ನಾವು ಗೋವಾದಲ್ಲಿ ಹೊಟ್ಟೆಪಾಡಿಗಾಗಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಬಿಲ್ಡಿಂಗ್ ಕನ್ಸ್ಟ್ರಕ್ಷನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ಅದಕ್ಕೆ ಸರ್ಕಾರ ಸಿದ್ದರಾಮಯ್ಯವರು ಜಾರಿ ಮಾಡ್ತೀವಂತೆ ಅವರು ಹೇಳ್ತಾ ಇದ್ದಾರೆ. ಜಾರಿ ಮಾಡಿದರೆ ನೀವು 2011ರಲ್ಲಿ ಏನು ಸೆನ್ಸಸ್ ಮಾಡಿದ್ರಿ ಅದನ್ನು ಕೈ ಬಿಡಬೇಕು. ಜಾತಿ ಗಣತಿ ಮಾಡಬೇಕು. ಜಾತಿ ಗಣತಿ ಮಾಡಿದ ನಂತರ ಮಾತ್ರ ನೀವು ಸದಾಶಿವ ಆಯೋಗ ವರದಿ ಜಾರಿ ಮಾಡಲಿಕ್ಕೆ ಬರಬೇಕು. ಇವತ್ತು ಕೆಲವರು ಏನಾದ ಇದಕ್ಕೆ ವಿರೋಧ ಮಾಡಿದ್ದಾರೆ, ಅವರಿಗೆ ನಾವು ಸ್ವಾಗತ ಮಾಡ್ತೀವಿ. ಮಾಯಾವತಿ, ಚಿರಾಗ್ ಪಾಸ್ವಾನ್ ಅವರು ಈ ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಇದು ಏನು ರಿಸರ್ವೇಷನ್ ಅಂದರೆ ಪರಿಶಿಷ್ಟ ಜಾತಿಯ ಒಕ್ಕೂಟ ಏನದ ಮುರಿಯುವಂಥ ಆಗುತ್ತದೆ. ಅದಕ್ಕೆ ನಾವು ವಿನಂತಿಪೂರ್ವಕ ನಾವು ಸಿದ್ದರಾಮಯ್ಯ ಅವರಿಗೆ ಮತ್ತು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ವಿನಂತಿಪೂರ್ವಕ ಕೇಳ್ಕೊತೀವಿ, ನೀವು ಜಾರಿ ಮಾಡಬೇಕಂದ್ರೆ ಮೊದಲು ನೀವು ಜಾತಿ ಗಣತಿ ಮಾಡಿ. ಜಾತಿ ಗಣತಿ ಮಾಡಿದ ನಂತರ ನೀವು ಬೇಕಾದರೆ ಜಾರಿ ಮಾಡಿ. ಜಾರಿ ಮಾಡೋಕ್ಕಿಂತ ಮೊದಲು ಬಂಜಾರ, ಭೋವಿ, ಕೊರ್ಚ, ಕೊರ್ಮ ಈ ಸಮಾಜದ ಮುಖಂಡರಿಗೆ ಕರೆದು ವಿಚಾರ ವಿಮರ್ಶೆ ಮಾಡಿ ಮುಂದೆ ಬರುವಂಥ ದಿನಗಳಲ್ಲಿ ಇದು ಜಾರಿ ಮಾಡಬೇಕಂತೇಳಿ ತಮ್ಮಲ್ಲಿ ಈ ನಮ್ಮ ಸಂಘದ ವತಿಯಿಂದ ಕೇಳ್ಕೊತೀವಿ. ಮುಂದೆ ನಮ್ಮ ನಿಲುವೇನದ, ನಾವು ಈಗಾಗಲೇ ಕಾನೂನು ಹೋರಾಟ ಮಾಡಬೇಕು ಮತ್ತು ನಮ್ಮ 4 ಜಾತಿಯ ಎಲ್ಲರೂ ಕೂಡಿ ಸಂಘರ್ಷಕ್ಕೆ ಇಳುವಂಥ ಒಂದೇ ಒಂದು ದಾರಿ ಇದೆ. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಯಾಗಿರುವ ತಿಪ್ಪಣ್ಣ ಬಿ ಒಡೆಯರಾಜ್ ಅವರು ಮಾತನಾಡಿದರು. ಅಂದಿಜೋಗಿ ಸುರುಗಾಡಿಸಿದ್ರು. ನಾನಾ ರೀತಿಯ ಜಾತಿಗಳಲ್ಲಿ 98 ಜಾತಿಗಳು ಅಲೆಮಾರಿಗಳಾಗಿದ್ದಾರೆ. ಅವರ ಒಂದು ಅಂಕೆ ಸಂಖ್ಯೆ ಇಲ್ಲಿವರೆಗೆ ನಿಖರವಾಗಿ ಎಷ್ಟೋ ನೀವು ಸೆನ್ಸಸ್ ಮಾಡಿದಿರಿ. ಹೋದ ಒಂದು 2011ರಲ್ಲಿ ತಾವೇನು ಸೆನ್ಸಸ್ ಮಾಡಿದಿರಿ, ಇಲ್ಲಿವರೆಗೆ ನೀವು ಸೆನ್ಸಸ್ ಮಾಡಿಲ್ಲ. ಪ್ರತಿ ಒಂದು 10 ವರ್ಷಕ್ಕೆ ತಪ್ಪದೇ ತಾವು ಈ ಒಂದು ಜನಗಣತಿ ಮಾಡಬೇಕು. ಸರ್ಕಾರ ತಾವು ಎಚ್ಚೆತ್ತುಕೊಳ್ಬೇಕು. ಇದೇ ರೀತಿ ತಾವು ನಿರ್ಲಕ್ಷ್ಯ ಮಾಡಿದರೆ ನಿಮ್ಮ ಮೇಲೆ ಕೂಡ ನಾವು ದಾವೆ ಹೂಡಬೇಕಾಗುತ್ತೆ. ಯಾಕಂದರೆ ಜನರ ವಸ್ತುಸ್ಥಿತಿ ನೋಡಬೇಕು. ಅಭಿವೃದ್ಧಿ ದೃಷ್ಟಿಯಿಂದ ಶೈಕ್ಷಣಿಕವಾಗಿರ್ಬೋದು, ಸಾಮಾಜಿಕವಾಗಿರಬೇಕು, ಆರ್ಥಿಕವಾಗಿರಬೇಕು. ಮತ್ತು ಇಂಥ ಒಂದು ಸರ್ವೋಚ್ಚ ನ್ಯಾಯಾಲಯದ ಆದೇಶಗಳು ನೀವು ಅನುಷ್ಠಾನ ತರಬೇಕಪ್ಪ ಅಂತಂದ್ರೆ ನಿಮ್ಗೆ ಅಲ್ಲಿ ನಿರ್ದಿಷ್ಟವಾದಂಥ ಒಂದು ಡಾಟಾ ಯಾವುದೂ ಇಲ್ಲ. ಯಾವುದು ಡಾಟಾ ಇರಲಾರ್ದೇನೂ ಕೂಡ ನೀವು ವರದಿ ಕಳಿಸಿದ್ರಿ. ಯಾವುದೋ ವರದಿ ಆಧಾರದ ಮೇಲೆ ಈಗಾಗಲೇ ಒಂದು 5 ಜನರ ಪೀಠಾಧೀಶರು ಚೆನ್ನಯ್ಯ ವರದಿ ಪ್ರಕಾರ ಅವರೇನು ಆದೇಶ ಕೊಟ್ಟಿದ್ದರು, ಅದು ಕೂಡ ಅನುಷ್ಠಾನ ಮಾಡಲಿಲ್ಲ. ಮತ್ತು 9 ಜನರ ಒಂದು ಪೀಠ ಪಂಜಾಬ್ ಒಂದು ನ್ಯಾಯಾಲಯದಲ್ಲಿ 9 ಜನರ ಪೀಠಾಧೀಶರು ಕೂಡ ತೀರ್ಪು ಕೊಟ್ಟಿದ್ದರು. ಅದನ್ನು ಅಲ್ಲಗಳೆದು ಈಗ 7 ಜನರ ತೀರ್ಪನ್ನು ಮಾಡಿದ್ದೀರಿ. ಆ ತೀರ್ಪದ ಒಂದು ಸ್ವಾಗತ ಜೊತೆಗೆ ನಾವು ಘನವೆತ್ತ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಮ್ಮ ಮನವಿ ಏನಪ್ಪ ಅಂತಂದ್ರೆ, ಮೇಲ್ಮನವಿಯಪ್ಪ ಅಂತಂದ್ರೆ ಈ ಒಂದು ಆದೇಶವನ್ನು ಪುನರ್ ಪರಿಶೀಲಿಸಬೇಕು. ಆ ಪರಿಶೀಲಿಸುವ ಸಲುವಾಗಿ ನಮ್ಮದೇ
ಅವ್ರದೇ ಅದನ್ನು ಒಳ್ಳೆಯ ಒಂದು ಲಾಯರನ್ನು ನೇಮಕ ಮಾಡಿದ್ದೀವಿ. ನಾವು ಮನವಿಯನ್ನು ಪುನರ್ ಪರಿಸ್ಥಿತಿ ಮನವಿಯನ್ನು ಅಲ್ಲಿ ಅರ್ಜಿ ಹಾಕ್ತೀವಿ, ಆದಷ್ಟು ಬೇಗ ಹಾಕ್ತೀವಿ. ಮತ್ತು ನಮ್ಮೆಲ್ಲ ತಾಂಡಗಳಿಗೆ, ಬೋವಿ ಹಟ್ಟಿಗಳಿಗೆ, ಗುಡಿಸಲುಗಳಿಗೆ, ರಸ್ತೆ ಮೇಲೆ ಇರ್ತಕ್ಕಂಥವ್ರು, ಕ್ಯಾಂಪ್ ಅಲ್ಲಿ ವರ್ಕರ್ ಮಾಡ್ತಕ್ಕಂಥವ್ರಿಗೆಲ್ಲ ಭೇಟಿಯಾಗಿ ಅವ್ರ ಮೇಲೆ ಅವೇರ್ನೆಸ್ ತಂದು ಸಂಖ್ಯೆ ಸಂಪೂರ್ಣವಾಗಿ ಕೊಡಬೇಕು. ಯಾರೂ ನಿರ್ಲಕ್ಷ್ಯ ಮಾಡಬಾರ್ದು ಅಂತ ಹೇಳಿ ಕೇಳಿ. ಬ್ಯೂರೋ ರಿಪೋರ್ಟ್ RJ32 ನ್ಯೂಸ್ ಕಲಬುರಗಿ.